ಸ್ಯಾಂಡಲ್ವುಡ್ನ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ನಿನ್ನೆ ಸಂಜೆ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಹೊರಟಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಪತ್ನಿ ಗೀತಕ್ಕ ಹಾಗೆಯೇ ಮಗಳು ನಿವೇದಿತಾ ಅವರು ಕೂಡ ಶಿವಣ್ಣನ ಜೊತೆಗೆ ಅಮೆರಿಕಾಗೆ ತೆರಳಿದ್ದಾರೆ. ಈಗಾಗಲೇ ಮೀಡಿಯಾ ಜೊತೆ ಕೂಡ ಮಾತನಾಡಿ ಶಿವಣ್ಣ ಭಾವುಕರಾಗಿದ್ದಾರೆ. ಇದಕ್ಕೂ ಮುಂಚೆ ಶಿವಣ್ಣ ಅವರ ಮನೆಗೆ ಸ್ವತಃ ಕಿಚ್ಚ ಸುದೀಪ್ ಹಾಗೆಯೇ BC ಪಾಟೀಲ್ ಅವರು ಭೇಟಿ ಮಾಡಿ ಎಲ್ಲರೂ ಕೂಡ ಧೈರ್ಯದ ಮಾತುಗಳನ್ನ ಆಡಿದ್ದಾರೆ. ಬೇಗ ಗುಣಮುಖರಾಗಿ ವಾಪಸ್ ಬನ್ನಿ, ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಹಾಗೆಯೇ ಮತ್ತಷ್ಟು ಮೊದಲಿನಂತೆ ನಮಗೆ ಇನ್ನೂ ಜಾಸ್ತಿ ಎಂಟರ್ಟೈನ್ ಮಾಡಬೇಕು ನೀವು ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ. ಇದಾದ ನಂತರ ಮೀಡಿಯಾಗೆ ರಿಯಾಕ್ಟ್ ಮಾಡಿರುವಂತಹ ಶಿವಣ್ಣ ಸಾಕಷ್ಟು ಮಾತನಾಡಿದ್ದಾರೆ. ಎಲ್ಲ ಫ್ಯಾಮಿಲಿಯವ್ರನ್ನ ನೋಡಿ ನಾನು ಕೂಡ ಎಮೋಷನ್ ಆದೆ. 24ನೇ ತಾರೀಕು ಸರ್ಜರಿ ಇದೆ. ಇಷ್ಟು ದಿನಗಳ ತನಕ ದೂರ ಇರೋದ್ರಿಂದ ಒಂದಷ್ಟು ಆತಂಕ ಇದೆ. ಡಾಕ್ಟರ್ ಮುರುಗೇಶ್ ಅನ್ನೋರು ನನಗೆ ಚಿಕಿತ್ಸೆ ನೀಡ್ತಾರೆ. 25ನೇ ತಾರೀಕು ಫ್ಲೈಟ್ ಹತ್ತಿ 26ಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಜನವರಿ 1ರಂದು ಮಿಸ್ ಮಾಡ್ಕೋತೀನಿ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಒಳ್ಳೆಯದಾಗಲಿ. ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾಗೆ ಒಳ್ಳೆಯದಾಗಲಿ. ಇಯರ್ ಎಂಡ್ನಲ್ಲಿ ರಿಲೀಸ್ ಆಗ್ತಿರೋ ಎಲ್ಲ ಸಿನಿಮಾಗೂ ಒಳ್ಳೆಯದಾಗಲಿ. ಯಾರು ಕೂಡ ಟೆನ್ಷನ್ ಮಾಡ್ಕೋಬೇಕಿಲ್ಲ. ಎಲ್ಲ ವೈದ್ಯರು ಕೂಡ ಧೈರ್ಯವನ್ನು ತುಂಬಿದ್ದಾರೆ. ನ್ಯೂರಾಲಜಿಸ್ಟ್ ಕೂಡ ಒಂದಷ್ಟು ಸಲಹೆಯನ್ನು ನೀಡಿದ್ದಾರೆ. ಬ್ಲಡ್ ರಿಪೋರ್ಟ್ ಎಲ್ಲರೂ ಕೂಡ ಪಾಸಿಟಿವ್ ಆಗೇ ಇದೆ. ಅಭಿಮಾನಿಗಳು ಕೂಡ ತಮ್ಮ ನಿವಾಸದ ಹತ್ರ ಬಂದು ಎಲ್ಲರೂ ಕೂಡ ಧೈರ್ಯದ ಮಾತುಗಳನ್ನು ಹೇಳಿದ್ದಾರೆ. ಇವರೆಲ್ಲರೂ ಪ್ರೀತಿಗೆ ನಾನು ಸದಾ ಚಿರಋಣಿಯಾಗಿರ್ತೀನಿ ಅಂತ ಭಾವುಕರಾಗಿ ಶಿವಣ್ಣ ಅವರು ಮೀಡಿಯಾಗೆ ರಿಯಾಕ್ಟ್ ಮಾಡಿದ್ದಾರೆ. ಎನಿವೇ ಕರ್ನಾಟಕ ಜನತೆ ಕೂಡ ಕೇಳ್ಕೊಳ್ಳೋದೆಷ್ಟೇ, ಶಿವಣ್ಣ ಎಲ್ಲವೂ ಕೂಡ ಮೆಟ್ಟಿ ಶಸ್ತ್ರಚಿಕಿತ್ಸೆಗೆ ಭಾಗಿಯಾಗಿ ಮತ್ತೆ ನಮ್ಮೆಲ್ಲರನ್ನ ಮೊದಲಂತೆ ರಂಜಿಸಬೇಕು. ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಭಾವಿಸ್ತಾ ಶಿವಣ್ಣನಿಗೆ ಆಲ್ ದಿ ಬೆಸ್ಟ್ ಅಂತ ಹೇಳೋಣ. ಯಾರೆಲ್ಲ ಇನ್ನೂ SN ಸಿನಿ ಹಬ್ಬನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.